ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 7 ಆಗಿದೆ. ಇವತ್ತಿನ ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋನ ನೀವು ಫಸ್ಟ್ ಮಾಡ್ಬೋದು. ತುಂಬ ದಿವಸ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನಡುವೆ ಅಂತೂ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಯಾಕಂತ ಸ್ವಲ್ಪ ಮಗು ಇದೆಯಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ, ಮತ್ತು ಶೂಟ್ ಮಾಡೋದಕ್ಕೆ ಯಾರೂ ಇರಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ಸ್ ಮಾಡೋದಕ್ಕೆ. ನನ್ನ ಒಂದು ಯೂಟ್ಯೂಬ್ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕುಮ್ಮ, ಗುಡ್ ಮಾರ್ನಿಂಗ್ ಬಂಗಾರ. ಗುಡ್ ಮಾರ್ನಿಂಗ್. ಬಲೆ ಹಾಕ್ಕೊಂಡಿದ್ಯಾ? ಯಾರು ಹಾಕ್ಸಿದ್ದು? ಪಪ್ಪ. ಯಾರು ಹಾಕ್ಸಿದ್ದು ಬಳೆ? ನನಗೆ ಯಾರು ಹಾಕ್ಸಿದ್ದು? ನಾನು ಕೂಡ ಬಳೆ ಹಾಕ್ಸ್ಕೊಂಡಿದ್ದೀನಿ. ಹಬ್ಬಕ್ಕೆ ನಮ್ಮ ಹಸ್ಬೆಂಡ್ ಹಾಕ್ಸ್ಕೊ ಅಂದರು, ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಹಾಕ್ಸಿದ್ದಾರೆ. ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿರುತ್ತೆ ನಮ್ಮ ಮನೆ ಹತ್ರ. ಬರ್ಡ್ ಸೌಂಡ್. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ನಮ್ಮ ಹಸ್ಬೆಂಡ್ ಹೋಟೆಲಿಂದ ಬಿಸಿಬೇಳೆ ಬಾತ್ ತಂದಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದನ್ನೇ ತಿಂದ್ಕೊಂಡೆ. ಸೊ ಈಗ ತಾನೇ ಮನೇಲಿ ಕೆಲಸ ಎಲ್ಲ ಮುಗೀತು. ಈಗ ಫ್ರೆಶ್ ಅಪ್ ಆದೆ. ಈಗ ಮನೇಲಿ ಪೂಜೆ ಮಾಡಬೇಕು. ನಾನು ಗೌರಿ ಹಬ್ಬದ ದಿವಸನೇ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. ಬಿಕಾಸ್ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷವೂ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮಗೆ ಪೂಜೆ ಮಾಡ್ತಾರೆ. ಅವರಮ್ಮ 1 ವರ್ಷ ಇದ್ದಾಗಲೇ, ನಮ್ಮ ಹಸ್ಬೆಂಡ್ 1 ವರ್ಷ ಇದ್ದಾಗಲೇ ತೀರ್ಕೊಂಡ್ರು ಅವರಮ್ಮ. ಸೊ ಅದಕ್ಕೆ ಅವ್ರು ಪ್ರತಿ ವರ್ಷವೂ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ನಾನು 2 ದಿವಸನೂ ಆಗಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ. ಸೊ ಅದಕ್ಕೆ ಗೌರಿ ಹಬ್ಬದ ದಿವಸನೇ ಮಾಡಿಬಿಡೋಣ, ಆಮೇಲೆ ಗಣೇಶ ಹಬ್ಬಕ್ಕೆ ಕಡ್ಡಿ ಹಚ್ಕೊಂಬೋದಲ್ವ ಬೆಳಗ್ಗೆ ಎದ್ದು, ಈಸಿ ಆಗುತ್ತೆ ನನಗೂ ಅಂತಲೇ ಗೌರಿ ಹಬ್ಬದ ದಿವಸ ನಾನು ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಇದೆ. ಫಸ್ಟ್ ಇಯರ್ ಕೊಡ್ತಾ ಇರೋದು ಅವಳಿಗೆ ನಾನು ಅರ್ಶಿನ ಕುಂಕುಮ. ಅವಳಿಗಂತೂ ತುಂಬಾ ಖುಷಿ ಆಯಿತು. ಇನ್ನು ಅಮ್ಮ ಈ ಥರ ಕೊಡ್ತಿದ್ದಾರೆ ನನಗೆ ಅಂತ. ಮತ್ತು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಮತ್ತೆ ಇನ್ನೊಂದು ಸತಿ ಕೇಳ್ತಾಳೆ, ಮಮ್ಮಿ ಇನ್ನೊಂದು ಸತಿ ಕೊಡು ಮಮ್ಮಿ ಅಂತ ಕೇಳಿದ್ಲು. ಸೊ ಅವಳಿಗೆ ಈ ಥರ ಕೊಟ್ಟಿದ್ದಂತೂ ಫುಲ್ ಖುಷಿ ಆಯಿತು. ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಶಾಪಿಂಗ್ ಹೋಗ್ಬೇಕಾಗಿತ್ತು. ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಬೇಕಾಗಿತ್ತು. ಸೊ ಅದಕ್ಕೆ ಹೋಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಅಲ್ಲಿ ತುಂಬಾ ರಶ್ ಇದ್ದರು. ಸೊ ಅದಕ್ಕೆ ವಿಡಿಯೋ ಏನೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ. ಮಧ್ಯಾಹ್ನ ಊಟ ಬಂದು ಟೊಮೆಟೊ ಬಾತ್ ಮಾಡಿದ್ದೆ. ಇವತ್ತು ಸ್ಯಾಟರ್ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ನೆನ್ನೆ ಶಾಪಿಂಗ್ ಎಲ್ಲ ಹೋಗಬೇಕಾಗಿತ್ತು. ಸೊ ಅದಕ್ಕೆ ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಸ್ಯಾಟರ್ಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ರೆಡಿಯಾಗಿ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಹೋಗಬೇಕಾಗಿತ್ತು. ಊರಿಗೆ ಹೋಗಿ ಅವ್ರ ಅಮ್ಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ನಮ್ಮ ಅಜ್ಜಿ ಮನೆ ಹತ್ರ ಗಣೇಶ ಕೊಡಿಸಿದ್ರು. ಸೊ ಅಲ್ಲೂ ಕೂಡ ಪೂಜೆ ಕೊಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ವ್ಲಾಗ್ ಏನು ಮಾಡಲಿಲ್ಲ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಲಾಟ್ಸ್ ಆಫ್ ಲವ್.